ಪ್ರಜ್ಞೆ ನಾವು 1 ಅವರ್ ಅಲ್ಲ 1.5 ಅವರ್ ತನಕ ಮಲಗಿಸಬಹುದು ಆನೆನ. ಪ್ರಜ್ಞೆ ಬರಬೇಕು ಅಂದ್ರೆ ಮತ್ತೆ ಇಂಜೆಕ್ಷನ್ ಕೊಡ್ಬೇಕು ನಾವು. ಈಗ ಇದನ್ನ ಇಲ್ಲಿಗೆ ತಂದು ಇಲ್ಲಿ ರಿವರ್ಸ್ ಮಾಡ್ತೀವಿ ನಾವು. ಅದನ್ನ ಇಂಜೆಕ್ಷನ್ ಮಾಡಿದ್ಮೇಲೆ ಅದು ರಿವರ್ಸ್ ಆಗಿ ಹೋಗುತ್ತೆ. ಎಲ್ಲ ಮಾಡಿದೀವಿ, ಆರಾಮಾಗಿದೆ, ತೊಂದರೆ ಇಲ್ಲ, ಕಂಪ್ಲೀಟ್ ಆಗಿ ಎದ್ದು ಹೋಗಿದೆ. ಸೊ ಇದು ಸ್ಟಿಲ್ ನಾವು ಅದನ್ನ ಮಾನಿಟರ್ ಮಾಡ್ತಾ ಇರ್ತೀವಿ ಅದನ್ನ. ಸೊ ಕಂಪ್ಲೀಟ್ ಆಂಟಿಬಯೋಟಿಕ್ ಇರ್ಬೋದು, ಪೇನ್ ಕಿಲ್ಲರ್ಸ್ ಎಲ್ಲಾನು ಕೂಡ ಕೊಟ್ಟಿದ್ದೀವಿ. ಡಾಕ್ಟರ್ ರಮೇಶ್, ನಾಗರಹೊಳೆ ಟೈಗರ್ ರಿಸರ್ವ್. ಥ್ಯಾಂಕ್ ಯು. ಮತ್ತೆ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಕ್ಸಲೆಂಟ್ ಟೀಮ್ ವರ್ಕ್ ಅಂಡ್ ಲೀಡರ್ಶಿಪ್ ತೋರಿಸಿದ್ದಾರೆ ಅವರು, ಮತ್ತೆ ಡಾಕ್ಟರ್ ಆದರ್ಶ್ ಮತ್ತೆ ಅವ್ರ ಟೀಮ್ ಅವ್ರಿಗೆ. ಅವ್ರು ಯಾಕಂತಂದ್ರೆ ಈಗ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ಈ ಭಾನುವಾರ ನಮಗೆ ಮೊದಲು ಗೊತ್ತಾದ ಮೇಲೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ನಾವು ನಿರ್ದೇಶನದಂತೆ ನಾವು ಯಾವ ರೀತಿ ನೀರು ನಿಲ್ಲಿಸಬೇಕು KRS ಡ್ಯಾಮಿಂದ, ಮತ್ತೆ ನೀರು ಕಡಿಮೆ ಮಾಡಿದ್ಮೇಲೆ ಆನೆನ ಯಾವ ರೀತಿ ಮೇಲಕ್ಕೆ ಎತ್ಕೋಬೇಕು ಅಂತ ಚರ್ಚೆ ಮಾಡಿದ್ವಿ. ಸ್ಟಾರ್ಟಿಂಗ್ ಇನಿಷಿಯಲ್ ಪ್ರಯತ್ನಗಳು ಯಾವಾಗ ಸಫಲ ಆಗಿಲ್ವೋ ಆವಾಗ ಡಾಕ್ಟರ್ಸ್ ಲೀಡರ್ಶಿಪ್ ತಗೊಂಡು ಅವರು ಅದನ್ನ ಲಿಫ್ಟ್ ಮಾಡಬೇಕು, ಸೆಡೇಷನ್ ಕೊಡಬೇಕು ಅಂತ ಮಾಡಿದ್ರು. ಇದು ಒಂದು ತಂಡ ಯಾವ ರೀತಿ ವರ್ಕ್ ಮಾಡ್ತು ಅಂತಂದ್ರೆ ನಾವು ಒಂದು ಅತ್ಯುತ್ತಮ ಕೋಆರ್ಡಿನೇಷನ್ ಅಂತ ಹೇಳ್ಬೋದು. ಆಮೇಲೆ ನಾನು ಇದು DCF, ಡಾಕ್ಟರ್ಸು ಮತ್ತೆ ವೈಲ್ಡ್ ಲೈಫ್ DCF ಮತ್ತೆ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ. ಸೊ ಎಲ್ಲ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದು ಸಕ್ಸಸ್ ಆಗಿದೆ. ಆಮೇಲೆ ತಾಲೂಕು ಆಡಳಿತದಿಂದ ಸಂಪೂರ್ಣ ಅವರಿಗೆ ಒಂದು ಸಪೋರ್ಟ್ ಅನ್ನು ಕೊಟ್ಟಿದ್ವಿ, ಸಹಕಾರನ ಕೊಟ್ಟಿದ್ವಿ. ಅದಕ್ಕೆ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಈವನ್ RFOಗಳಿರ್ಬೋದು, ಆಮೇಲೆ ಮಾವುತರು ಇರ್ಬೋದು, ಆಮೇಲೆ ಟೆಕ್ನಿಕಲ್ ಟೀಮ್ ಇರ್ಬೋದು, ಎಲ್ಲರಿಗೂ ಕೂಡ ನನಗೆ ತಾಲೂಕು ಆಡಳಿತದಿಂದ ಜಿಲ್ಲಾಡಳಿತದಿಂದ ಎಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಲೋಕೇಶ್. ಇದೇ ನಮ್ಮ ಕಂಪನಿಯವರು ಸ್ವತಃ ಅವರೇ ನೀಡಿದ್ರು. ತದನಂತರ ನಮ್ಮ ಫಸ್ಟ್ ಕ್ಷೇತ್ರ ಸಿಬ್ಬಂದಿಗಳು ಇಲ್ಲಿ ಬಂದು ನೋಡಿದಾಗ ಆನೆ ಒಂದು ಆ ಕೆನಾಲ್ನಲ್ಲಿ ಬಿದ್ದಿರೋದು ನಮ್ಗೆ ಕಂಡು ಬಂತು. ಅಂದ್ರೆ ಬಿದ್ದಿರೋದಕ್ಕಿಂತ ಆ ಗೇಟ್ ಮುಖಾಂತರ ಬಂದ್ಬಿಟ್ಟಿರೋದು. ಇಲಾಖೆ ಸಿಬ್ಬಂದಿಗಳು ಸೇರ್ಕೊಂಡ್ವಿ. ಮತ್ತೆ ಆ ಗೇಟ್ ಮುಖಾಂತರ ಹೆಂಗ್ ಬಂದಿದೆ ಅದೇ ರೀತಿ ಹೋಗ್ಲಿ ಅನ್ನೋ ಪ್ರಯತ್ನದಲ್ಲಿ ಸ್ವಲ್ಪ ನೀರೆಲ್ಲ ಕಡಿಮೆ ಆದಾಗ ಕೂಡ ನಾವು ಗೇಟ್ನ ಓಪನ್ ಮಾಡಕ್ ಟ್ರೈ ಮಾಡಿದ್ವಿ. ಬಟ್ ಸ್ಟಿಲ್ ಆನೆ ಆ ಒಂದು ರಭಸಕ್ಕೆ ಹೋಗಕ್ ಆಗ್ಲಿಲ್ಲ. ನಂತರ ಜಿಲ್ಲಾಧಿಕಾರಿಗಳ ಒಂದು ಸಹಾಯದಿಂದ ಕೂಡ ಮತ್ತೆ ನಮ್ಮ KRS ಇಂಜಿನಿಯರ್ಸ್ ಮತ್ತೆ ಕಬಿನಿ ಇಂಜಿನಿಯರ್ಸ್ ಮತ್ತೆ ಇಲ್ಲಿ ಮೇಲೆ ಒಂದು 3-4 ಏನು ಪವರ್ ಜನರೇಷನ್ ಯೂನಿಟ್ ಇದಾವೆ ಅವರೆಲ್ಲ ಸಹಕಾರ ತೆಗೆದುಕೊಂಡು ನೆಕ್ಸ್ಟ್ ಡೇ ನಾವು ನೀರನ್ನ ಕಡಿಮೆ ಮಾಡಿ ಅದನ್ನ ಮತ್ತೆ ಗೇಟ್ ಮುಖಾಂತರ ಓಪನ್ ಮಾಡಿದ್ರೆ ಗೇಟ್ ಮುಖಾಂತರ ಹೋಗ್ಬೋದು ಅನ್ನೋದು ಒಂದು ನಮ್ಮ ಒಂದು ಪ್ರಯತ್ನದಲ್ಲಿ. ಯಾಕಂದ್ರೆ ಇದು ತಾವು ನೋಡಿದ್ರಿ, ಈ ಪ್ರಯತ್ನಗಳಿಂತಂದ್ರೆ ನಮ್ಗೆ ಲಾಸ್ಟ್ ಆಪ್ಷನ್ ಇದು. ಹಾಗಾಗಿ ಆ ಪ್ರಯತ್ನ ಸುಸ್ತ್ರ ಆಗ್ಬಿಡ್ಲಿ ಅಂತ ಹೇಳಿ ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ನಿನ್ನೆ ಒಂದು 2-3 ಸಲ ನಾವು ಪ್ರಯತ್ನ ಮಾಡಿದ್ವಿ. ಬಟ್ ಆನೆ ಅದು ಆ ನೀರಿನ ರಭಸಕ್ಕೆ ಅದು ಮತ್ತೆ ಮುಂದೆ ಹೋಗಕ್ಕೆ ಆಗ್ಲಿಲ್ಲ. ತದನಂತರದಲ್ಲಿ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಈ ಕ್ರೇನ್ ತರ್ಸ್ಕೊಂಡ್ರು ಕೂಡ ನಮಗೆ ಆ ಟೈಮ್ನಲ್ಲಿ ಡಾಕ್ಟರ್ ಇದ್ರು. ಬಟ್ ಆದ್ರೂ ಕೂಡ ನಮ್ಗೇನು ಅದು ನಮ್ಗೆ ಅಲ್ಲಿ ಸೆಟ್ ಆಗಲಿಲ್ಲ. ಅದು ಟೈಮಲ್ಲಿ ಅದನ್ನ ಬೆದಸಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದು ನಮ್ಗೆ ಯಾವ್ದು ಕೂಡ ಫಲಿತಾಂಶ ನೀಡಲಿಲ್ಲ. ಬಟ್ ಒಟ್ಟಾರೆಯಾಗಿ ನಿನ್ನೆ ನಮ್ಮ ಏನು ರಮೇಶ್ ಡಾಕ್ಟರ್ ಮತ್ತೆ ಆದರ್ಶ್ ಡಾಕ್ಟರ್ ಮತ್ತೆ ಟೀಮು ಸೊ ದೇ ಪ್ಲಾನ್ಡ್ ಈ ರೀತಿ ಮಾಡುವ ಅಂತೇಳಿ. ಅದೇ ರೀತಿ ನಮ್ಗೆ ಮೇಲ್ಗಡೆಯಿಂದ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಆಗಿಂದಾಗಲೇ ನಮಗೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಟೆಕ್ನಿಕಲ್ ಟೀಮ್ ಜೊತೆ ಏನ್ ಮಾಡೋದು ಒಳ್ಳೇದು, ಯಾವ್ದು ಮಾಡೋದು ಸೂಕ್ತ ಅಂತೇಳಿ ನಾವು 2-3 ಪ್ಲಾನ್ಗಳನ್ನ ಇಟ್ಕೊಂಡು ಕೊನೆಗೆ ಇವತ್ತು ನಾವು ಅನಿವಾರ್ಯವಾಗಿ ಸೊ ಇದೇ ಪ್ಲಾನ್ ನಮ್ಗೆ ಸೂಕ್ತ, ಬೇರೆ ದಾರಿನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಇದನ್ನ ಇವತ್ತು ಹೊರಟ್ವಿ. ತಮಗೆಲ್ಲ ಗೊತ್ತಿದೆ ನೀರಿತ್ತು, ತುಂಬಾ ಡೇಂಜರ್ ನೀರಲ್ಲಿ, ತಮಗೆಲ್ಲ ಗೊತ್ತಿದೆ. ಆದ್ರೂ ಕೂಡ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ತುಂಬಾ ಹೇಳ್ತೀನಿ, ತುಂಬಾ ನಮ್ಮ ಡಾಕ್ಟ್ರು ಸರ್ ನಮ್ದು ಇಂಟೆನ್ಷನ್ ಸರಿ ಇರಬೇಕು ಅಷ್ಟೇ ಹೊರತು ನಾವು ಇಂಟೆನ್ಷನ್ ಸರಿ ಇಟ್ಕೊಂಡು ನಾವು ಮಾಡುವ ಅಂತೇಳಿ ನಮ್ಮ ಡಾಕ್ಟರ್ಸ್ ಅಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಸೊ ನಮ್ಗೆ ಅದೇ ರೀತಿ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲ ನೋಡಿದ್ದೀರಿ. ನಮ್ಮ ಡಾಕ್ಟರ್ಸ್ ಕೂಡ ಈಗ ತುಂಬಾ ಮೋಸ್ಟ್ಲಿ ಅವ್ರ ಜೀವನ ಒತ್ತೆ ಇಟ್ಟು ಮಾಡೋರು ಅಂತ ಹೇಳಿದ್ರು ತಪ್ಪಾಗ್ಲಾರದು. ನಮ್ಮ ಡಾಕ್ಟರ್ ಆಗಲಿ, ನಮ್ಮ LTF ಟೀಮ್ ಮತ್ತೆ ನಮ್ಮ ಮೈಸೂರು ವೈಲ್ಡ್ ಲೈಫ್ DCF ಮತ್ತೆ ಇವನ್ ಝೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ನಿನ್ನೆ ವಿಸಿಟ್ ಮಾಡಿ ಅವರು ಕೂಡ ಈಗ ಬಂದು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಕಳೆದ 4 ದಿನಗಳಿಂದ ನೀರಲ್ಲೇ ಇದ್ದಂತಹ ಆನೆಯನ್ನು ಕೊನೆಗೂ ಕಾರ್ಯಾಚರಣೆ ಮೂಲಕ ಮೇಲಕ್ಕೆತ್ತುವಲ್ಲಿ ಸಕ್ಸಸ್ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಇದೀಗ ನೆಕ್ಸ್ಟ್ ಏನು, ಯಾವ ರೀತಿ ಈಗಾಗಲೇ ಪ್ರಜ್ಞೆ ಬಂದಿದೆಯಾ? ಯಾಕಂದ್ರೆ ರಿವರ್ಸ್ ಡೋಸ್ ಕೊಡಬೇಕು ಅಂತ ಹೇಳ್ತಾ ಇದ್ರು DCF. ಇಂತಹ ಸಮಯದಲ್ಲಿ ಈಗ ರಿವರ್ಸ್ ಡೋಸ್ ಅನ್ನು ಕೊಡ್ಲಾಗಿದೆಯಾ? ಪ್ರಜ್ಞೆ ಬಂದಿದೆಯಾ? ಎಷ್ಟು ಟೈಮ್ನ ನಂತರ ಇದೀಗ ಪ್ರಜ್ಞೆ ಬರುವ ಚಾನ್ಸಸ್ ಇದೆ? ಓಕೆ, ನಮ್ಮ ರಿಪೋರ್ಟರ್ ಸುನಿಲ್ ಅವ್ರ ಹತ್ರ ಮಾತಾಡ್ಸೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ. ಈಗಾಗಲೇ ಅಧಿಕಾರಿಗಳು ಮಾತನಾಡೋದನ್ನ ನಾವು ಗಮನಿಸಿದ್ವಿ, ಹೇಗೆ ಈ ಒಂದು ಕಾರ್ಯಾಚರಣೆ ನಡೆಸಲಾಯಿತು ಅಂತ. ಯಾಕಂದ್ರೆ ಇದು ಆಗಿರುವಂಥದ್ದು 4 ದಿನ ಆಯಿತು. ಇಲ್ಲಿಗೆ ಕಳೆದ 4 ದಿನಗಳಿಂದಲೂ ನಾವು ಮಾನಿಟರ್ ಮಾಡ್ತಾ ಇದ್ವಿ, ನೀರನ್ನು ಕಡಿಮೆ ಮಾಡುವಂತಹ ಕೆಲಸ ಮಾಡಿದ್ವಿ. ಅಟ್ಲೀಸ್ಟ್ ಯಾವ ಪ್ಲೇಸಿಂದ ಬಂತು ಅಲ್ಲೇ ಆ ಗೇಟ್ನ ಮೂಲಕ ಹೋಗ್ಲಿ ಅಂತ ಕಾಯ್ತಾ ಇದ್ವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಆದರೆ ಒಂದು ರಿಸ್ಕಿ ಆದಂತಹ ಒಂದು ಆಪರೇಷನ್ ಇದು, ಅದನ್ನು ನಾವೀಗ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇವೆ ಅನ್ನೋದನ್ನ ಕೂಡ ಅಧಿಕಾರಿಗಳು ಹೇಳ್ತಾ ಇದ್ರು. ಈಗ ನಾವು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಕೂಡ
ನಿರಂತರವಾಗಿ ನಾನ್ ಸ್ಟಾಪ್ ಲೈವ್ ಮೂಲಕ ನಿಮಗೆ ತೋರಿಸಿದ್ವಿ ಹೇಗಾಯ್ತು ಈ ಒಂದು ಕಾರ್ಯಾಚರಣೆ ಅಂತ ಹೇಳಿ. ಕಳೆದ 4 ದಿನಗಳಿಂದಲೂ ಕೂಡ ಆನೆ ನೀರಿನಲ್ಲೇ ಇತ್ತು. ಇದರಿಂದಾಗಿ ಒಂದಷ್ಟು ಫಂಗಸ್ ಕೂಡ ಆಗಿದೆ ಆನೆಯ ಕಾಲಿಗೆ. ಅವೆಲ್ಲ ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರು ಅಂತ ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ ಸರ್. ಸಾಕಷ್ಟು ಸವಾಲಿನ ಪ್ರಶ್ನೆ ಆಗಿತ್ತು ಆನೆಯನ್ನು ಮೇಲೆ ತರಬೇಕು ಅಂತ. ಕಳೆದ 2 ದಿನಗಳಿಂದ ಇಲ್ಲೇ ಬಿಟ್ಟು ನೀವೆಲ್ಲ ಸಾಕಷ್ಟು ಕಾರ್ಯಾಚರಣೆಯನ್ನು ನಡೆಸಿದ್ರಿ. ಹೇಗೆಲ್ಲ ಇತ್ತು ಕಾರ್ಯಾಚರಣೆ, ಹೇಗೆ ಯಶಸ್ವಿ ಆಯಿತು ಇದು ಅಂತ? ನಮಗೆ ಭಾನುವಾರ 11 ಗಂಟೆಗೆ ಮೆಸೇಜ್ ಬರುತ್ತೆ. ಸೊ ಒಂದು ಈ ಕಾಡಾನೆಗೆ ಪವರ್ ಸ್ಟೇಷನ್ ಒಳಗಡೆ ಒಂದು 50 ರಿಂದ 70 ಅಡಿಯಷ್ಟು ಆಳ ಇರುವಂತ ಡೆಪ್ತ್ ಅಲ್ಲಿ ಒಳಗಡೆ ಹೋಗ್ಬಿಟ್ಟಿದೆ. ಅದು ಈಚೆಗಡೆ ಬರೋಕ್ಕೂ ಆಗ್ತಿಲ್ಲ, ಮತ್ತೆ 2 ಗೇಟ್ ಕ್ಲೋಸ್ ಇರೋದ್ರಿಂದ ಆನೆನ ಈಚೆಗಡೆಗೆ ಬೇರೆ ಮೆಥಡ್ ಅಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ನಮ್ಮನ್ಗೆ ಇವ್ರು ಕಾಲ್ ಮಾಡಿದ್ರು. ನಾವು ನಾಗರಹೊಳೆಯಿಂದ ನಾವು ಮತ್ತೆ ನಮ್ಮ ಸ್ಪೆಷಲ್ ಕಬಾಡೀಸ್ ಮತ್ತೆ ದುಬಾರೆಯಿಂದ ರಂಜನ್ ಮತ್ತೆ ಅಕ್ರಮ್ ಮತ್ತೆ ನಾವು ಡಾಕ್ಟರ್ ಆದರ್ಶ್ ನಾವೆಲ್ಲ ಟೀಮ್ ಇಲ್ಲಿಗೆ ಸ್ಥಳಕ್ಕೆ ಬಂದ್ವಿ. ಅದಾದ್ಮೇಲೆ ನಾವು ಫಸ್ಟ್ ಮೆಥಡ್ ಅಲ್ಲಿ ಈಸಿಯಾಗಿ ಆನೆ ಹೆಂಗೆ ಬಂದಿದೆ ಅಂತ ನಾವು ಇಲ್ಲಿ ನಾವು ಚೆಕ್ ಮಾಡಿದಾಗ ಅದು ಗೇಟ್ ಕಡೆಯಿಂದ ಎಂಟ್ರಿ ಆಗಿತ್ತು. ಸೊ ಒಂದು ಫಸ್ಟ್ ಆಪ್ಷನ್ ಅಲ್ಲಿ ನಾವೇನ್ ಮಾಡಿದ್ವಿ, ಆನೆನ ಒಂದು ಕಂಪ್ಲೀಟ್ ನೀರನ್ನ ಫಿಲ್ ಮಾಡಿ ಆ ಕಡೆಗೆ ದಾಟೋದಕ್ಕೆ ಒಂದನ್ನ ನಾವು ಪ್ಲಾನ್ ಮಾಡಿದ್ವಿ. ಬಟ್ ಇಲ್ಲಿ ನಮ್ಗೆ ಅದು ವರ್ಕೌಟ್ ಆಗ್ಲಿಲ್ಲ. ಏನಕ್ಕೆ ಅಂತಂದ್ರೆ ಅದು ನೀರ್ ಫೋರ್ಸ್ ಸಿಗಿತ್ತು, ಮತ್ತೆ ಆನೆ ಜಾಸ್ತಿ ಹೊತ್ತು ಈಜ್ ಹೊಡೆಯಕ್ಕಾಗ್ಲಿಲ್ಲ, ಡ್ರೌನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ. ಸೊ ಇಮಿಡಿಯೇಟ್ಲಿ ನಾವು ನೀರನ್ನ ಸ್ಟಾಪ್ ಮಾಡಿ ಎಲ್ಲ KRS ಮತ್ತೆ ನುಗು ಡ್ಯಾಮ್ ಎಲ್ಲೆಲ್ಲಿದೆ ನೀರಿಂದ ಇಲ್ಲಿ ಬರುವಂತ ಜಾಗಗಳಿಗೆಲ್ಲ ಕಂಪ್ಲೀಟ್ ಅದನ್ನ ಬ್ಲಾಕೇಜ್ ಮಾಡಿಸಿದ್ವಿ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಪ್ಲಾನ್ ಬಿ ಅಲ್ಲಿ ಒಂದು ಕಂಟೈನರ್ನ ಒಳಗಡೆ ಇಡೋಣ, ಅದ್ರೊಳಗಡೆ ಆನೆ ಬಂದಾದ್ಮೇಲೆ ಅದನ್ನ ಗೇಟ್ ಕ್ಲೋಸ್ ಮಾಡಿ ಕಂಟೈನರ್ನ ಲಿಫ್ಟ್ ಮಾಡಕ್ ಮಾಡಿದ್ವಿ. ಬಟ್ ಅವಾಗ ನಮಗೆ ಕ್ರೇನ್ದು ತುಂಬಾ ಚಾಲೆಂಜಿಂಗ್ ಬಂತು. ಕ್ರೇನ್ ನಮ್ಮ ಹತ್ರ ಇಲ್ಲಿರೋ ನಾರ್ಮಲ್ ಕ್ರೇನ್ಗಳಲ್ಲಿ ಅಷ್ಟು 70 ಅಡಿ ಆಳಕ್ಕೆ ಬಿಟ್ಟು ಅದನ್ನ ಲಿಫ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು. ದೆನ್ ನಾವು ಬೆಂಗಳೂರಿಗೆ ಒಬ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದೊಡ್ಡ ಕ್ರೇನ್ ನ ತರಿಸ್ಕೊಂಡ್ವಿ. ಮತ್ತೆ ನಮ್ಮ ಸೀನಿಯರ್ ಡಾಕ್ಟರ್ಗಳಾದಂಥ ಸನ್ನತ್ ಮುಲಿಯಾ ಮತ್ತೆ ಸೌತ್ ಆಫ್ರಿಕಾದಿಂದ ನಮ್ಮ ಸೀನಿಯರ್ ಡಾಕ್ಟರ್ಗಳು ಎಲ್ಲಾರನ್ನು ಕೇಳಿ ಏನ್ ಮಾಡ್ಬೋದು ಅಂದಾಗ ದಿಸ್ ದ ಲಾಸ್ಟ್ ಆಪ್ಷನ್, ಯು ಕ್ಯಾನ್ ಚೂಸ್ ದಿಸ್ ಒನ್ ಅಂತ ಹೇಳಿದ್ಮೇಲೆ ನಾವು ಆನೆಗೆ ಅನೆಸ್ಥೀಶಿಯಾ ಕೊಡೋದು ಒಂದು ಫೈನಲ್ ಆಗಿ ಬಂತು, ಈ ಎಲ್ಲಾ ಮೆಥಡ್ಗಳು ವರ್ಕೌಟ್ ಆಗದೆ ಇದ್ದಾಗ. ಬಟ್ ಆನೆಗೆ ಅನೆಸ್ಥೀಶಿಯಾ ಕೊಡ್ಬೇಕಂದ್ರೆ ನಮಗೆ ಮೇನ್ 2 ರಿಸ್ಕ್ ಇರುತ್ತೆ. ಒಂದು ಬಾಯಿ ಮತ್ತೆ ಸೊಂಡ್ಲಿಗೆ ನೀರು ಹೋಗ್ಬಿಡ್ತು ಅಂದ್ರೆ ಇಮಿಡಿಯೇಟ್ ಆಗಿ ಆನೆ ಸತ್ತೋಗುತ್ತೆ. ಬಟ್ ಇದು ನೀರೊಳಗಡೆ ಇರೋದ್ರಿಂದ ನಮ್ಗೆ ಇನ್ನ ತುಂಬಾ ಚಾಲೆಂಜಿಂಗ್ ಆಯ್ತು, ಏನ್ ಮಾಡೋದು ಅಂತ. ಬೇರೆ ಆಪ್ಷನ್ ಇರಲಿಲ್ಲ. ಸೊ ನಾವೇನ್ ಪ್ಲಾನ್ ಮಾಡಿದ್ವಿ, ಆನೆಗೆ ಇಂಜೆಕ್ಷನ್ ಕೊಟ್ಟು ಬೀಳ್ತಿದಂಗೆ ಇಮಿಡಿಯೇಟ್ ಆಗಿ ನಾವು ಟ್ರಂಕ್ ನ ಲಿಫ್ಟ್ ಮಾಡಬೇಕು, ಮತ್ತೆ ಬಾಯಿಗೆ ನೀರು ಹೋಗದಿರೋ ತರ ಒಂದು ಅಡಚಣೆ ಆಗಿ ಒಂದು ಗೋಡೆ ತರ ನಾವು ಅದನ್ನ ಕಾಂಕ್ರೀಟ್ ಮಾಡಿರೋಂತ ಒಂದು ಇದನ್ನ ತಗೊಂಡು ಅಡ್ಡ ಹಾಕೊಂಡ್ವಿ ಅದಕ್ಕೆ. ಸೊ ಅದಾದ್ಮೇಲೆ ಆನೆ ಅನೆಸ್ಥೀಶಿಯಾ ಕೊಟ್ಮೇಲೆ ಒಂದು 20 to 25 ಮಿನಿಟ್ಸ್ ಹಂಗೆ ಮಲ್ಕೊಳ್ತು. ಅದಾದ್ಮೇಲೆ ನಾವು ಕಾಲ್ಗೆ ಆನೆಗೆ ಬೆಲ್ಟ್ ಹಾಕಿ ಅದನ್ನ ಏನು ಸ್ಟ್ರೆಚರ್ ಅಂತ ಮತ್ತೆ ಆನೆ ಲಿಫ್ಟ್ ಮಾಡೋದಕ್ಕೆ ಒಂದು ಸ್ಟ್ರೆಚರ್ ಬೇಕಿತ್ತು. ಈಗ ಆನೆ, ಜಿಂಕೆ, ಹುಲಿ ಇದಕ್ಕೆಲ್ಲ ನಾವು ಮ್ಯಾನ್ಯುವಲ್. ಆರೋಗ್ಯ ತಜ್ಞ ಡಾಕ್ಟರ್ ರಮೇಶ್ ಮಾತನಾಡ್ತಾ ಇದ್ದಿದ್ದನ್ನು ನಾವು ಗಮನಿಸಿದ್ವಿ. ಹೇಗೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು, ಕಳೆದ ಭಾನುವಾರದಿಂದ ಕೂಡ ಸಾಕಷ್ಟು ಪ್ಲಾನ್ ಅನ್ನು ಮಾಡಲಾಗಿತ್ತು. ಆ ಪ್ಲಾನ್ ಕೆಲವು ಕಡೆಗಳಲ್ಲಿ ಸಕ್ಸಸ್ ಆಗಲಿಲ್ಲ. ಒಂದು ಕಡೆ ಗೇಟ್ನ ಓಪನ್ ಮಾಡಿ, ಎಲ್ಲಿ ಬಂದಿತ್ತು ಆ ಗೇಟ್ಗಳಲ್ಲಿ ನೀರನ್ನು ಓಪನ್ ಮಾಡಿ ಆ ನೀರಿನ ಫೋರ್ಸ್ ಮೂಲಕ ಬರಬಹುದೇನೋ ಅನ್ನುವಂತಹ ಒಂದು ಪ್ರಯತ್ನ ಮಾಡಲಾಯಿತು. ಅದರಲ್ಲೂ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಎಲ್ಲ ಕಡೆಗಳಲ್ಲೇ ಏನು ನೀರು ಬರ್ತಾ ಇತ್ತು, ಈಗ ಆ ಒಂದು ನೀರನ್ನು ಸ್ಟಾಪ್ ಮಾಡಿ ಕೊನೆಗೆ ಟ್ರಂಕ್ ಮೂಲಕ ಮೇಲಕ್ಕೆತ್ತುವಂತಹ ಕಾರ್ಯಾಚರಣೆಯನ್ನ ಮಾಡಲಾಗಿದ್ದು, ಇದೀಗ 2 ಡೋಸ್ ಕೊಟ್ಟ ಬಳಿಕ ಆನೆಯನ್ನು ಮೇಲಕ್ಕೆತ್ತಲಾಗಿದೆ.